ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆದರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈಗ ಕಥೆ ಕೇಳೋಣವಾ? ಒಂದೂರಲ್ಲಿ ಒಬ್ಬಳು ಅಜ್ಜಿ ಇದ್ಲು. ಆ ಅಜ್ಜಿಗೆ ತನ್ನವರು ಅನ್ನೋರು ಯಾರೂ ಇರಲಿಲ್ಲ. ಅಜ್ಜಿ ಗಂಡ ತೀರ್ಕೊಂಬಿಟ್ಟಿದ್ರು. ಅಜ್ಜಿಗೆ ಒಬ್ಬಳು ಮಗಳಿದ್ಲು. ಆದರೆ ಅವಳಿನ್ನೂ ಸ್ವಲ್ಪ ಚಿಕ್ಕ ಹುಡುಗಿ ಆಗಿದ್ದಾಗಲೇ ಒಂದು ಸರ್ತಿ ಜಾತ್ರೆಯಲ್ಲಿ ಕಳೆದು ಹೋಗ್ಬಿಟ್ಟಿದ್ಲು. ಎಲ್ಲಿ ಹೋದ್ಲು ಅಂತಲೇ ಗೊತ್ತಾಗಿರಲಿಲ್ಲ. ಎಷ್ಟೋ ಹುಡುಗಿಸೋ ಪ್ರಯತ್ನ ಮಾಡಿದ್ಲು ಅಜ್ಜಿ, ಆದರೆ ಮಗಳು ಸಿಕ್ಕೇ ಇರಲಿಲ್ಲ. ಇನ್ನೇನು ಮಾಡೋದು? ಅಜ್ಜಿ ಒಬ್ಬಳೇ ಇದ್ಲು. ದಿನ ಅಲ್ಲೇ ಹತ್ತಿರದಲ್ಲಿದ್ದ ಕಾಡಿಗೆ ಹೋಗಿ ಸ್ವಲ್ಪ ಕಟ್ಟಿಗೆ ಕಡ್ಕೊಂಡು ಬಂದು ಅದನ್ನು ಮಾರಾಟ ಮಾಡ್ತಾಯಿದ್ಲು. ಅದರಲ್ಲಿ ಏನು ಹಣ ಬರುತ್ತೋ ಅದರಲ್ಲೇ ಅವಳ ಜೀವನ ನಡೀತಾಯಿತ್ತು. ಬೆಳಗ್ಗೆ ಹೊತ್ತು ಕಾಡಿಗೆ ಹೋಗಿ ಕಟ್ಟಿಗೆ ಕಡ್ಕೊಂಬರೋದು, ಆಮೇಲೆ ಅದನ್ನು ಮಾರಾಟ ಮಾಡಿದ ಮೇಲೆ ಇನ್ನೊಂದು ಸರ್ತಿ ಕಾಡಿಗೆ ಹೋಗೋಳು ಅಜ್ಜಿ. ಯಾತಕ್ಕೆ ಅಂದರೆ ಒಂದು ಬುಟ್ಟಿ ತಗೊಂಡು ಹೋಗೋಳು. ಕಾಡಲ್ಲಿ ಸಿಕ್ಕಿದ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ಕೆಲವನ್ನು ಆರಿಸ್ಕೊಂಡು ತೊಗೊಂಡು ಬರೋಳು. ತುಂಬ ಖುಷಿ. ಆ ಹಣ್ಣುಗಳನ್ನು ತೊಗೊಂಡು ಬಂದು ತಿನ್ನೋಳು. ದಿನ ಆ ಹಣ್ಣಿನ ಬುಟ್ಟಿಗೆ ಧನ್ಯವಾದ ಹೇಳೋಳು. ಆ ಸೌದೆ ಕಡ್ಕೊಂಬರ್ತಿದ್ಲಲ್ಲ, ಆ ಸೌದೆಗಳಿಗೂ ಧನ್ಯವಾದ ಹೇಳೋಳು. ಕೃತಜ್ಞತೆಯಿಂದ ನಮಸ್ಕಾರ ಮಾಡೋಳು. ನಿಮ್ಮಿಂದಾನೇ ನನಗೆ ಇವತ್ತು ಆಹಾರ ಸಿಕ್ಕಿದೆ ಅಂತ ಯಾವಾಗಲೂ ಸಂತೋಷವಾಗಿರೋಳು ಅಜ್ಜಿ. ಬೆಳಗ್ಗೆ ಎದ್ದ ತಕ್ಷಣ ಭಗವಂತನಿಗೆ ಕೃತಜ್ಞತೆ ಹೇಳೋಳು. ನನ್ನನ್ನು ಇಷ್ಟು ಆರೋಗ್ಯವಾಗಿಟ್ಟಿದೀಯಾ, ಅದಕ್ಕೆ ಧನ್ಯವಾದ ಅಂತ ಹೇಳೋಳು. ಅಕ್ಕಪಕ್ಕದ ಮನೆಯವ್ರಿಗೆ ತನ್ನ ಕೈಲೇನಾಗುತ್ತೋ ಆ ಸಹಾಯನೂ ಮಾಡ್ತಾಯಿದ್ಲು. ಎಲ್ರಿಗೂ ಅಜ್ಜಿನ ಕಂಡ್ರೆ ಆಶ್ಚರ್ಯ. ಅಲ್ಲ, ಈ ಅಜ್ಜಿ ವಯಸ್ಸಾಗ್ತಾ ಬಂದಿದೆ, ಇವಳಿಗೆ ಹೆದರಿಕೆನೇ ಇಲ್ವಲ್ಲ, ಯಾರೂ ನನ್ನ ನೋಡ್ಕೊಳ್ಳೋರು ಇಲ್ವಲ್ಲ ಅಂತ ಯೋಚನೆನೇ ಇಲ್ವಲ್ಲ, ಎಷ್ಟು ಸಂತೋಷವಾಗಿರ್ತಾಳಲ್ಲ ಅಂತ. ಪಾಪ ಅಜ್ಜಿ ಅಂತನ್ನೋರು. ಆದರೆ ಅಜ್ಜಿ ಮಾತ್ರ ಯಾವ ಯೋಚನೆನೂ ಇಲ್ಲದೆ ಸಂತೋಷವಾಗಿದ್ಲು. ಒಂದು ದಿನ ಹೀಗೆ ಚಳಿಗಾಲ, ಹೋಗಿ ಸೌದೆ ಕಡ್ಕೊಂಡು ಬಂದಳು. ಚಿಕ್ಕ ವಯಸ್ಸಲ್ಲೇನೋ ಸ್ವಲ್ಪ ಜಾಸ್ತಿ ಸೌದೆ ತೊಗೊಂಬರೋಕ್ಕೆ ಆಗ್ತಿತ್ತು ಅವಳಿಗೆ. ಈಗ ವಯಸ್ಸಾಗಿದೆಯಲ್ಲ, ಎಷ್ಟು ಮಹಾ ಸೌದೆ ತರೋಕ್ಕಾಗತ್ತೆ. ಆದರೂ ಎಷ್ಟಾಗುತ್ತೋ ಅಷ್ಟು ತರೋಳು. ಇಷ್ಟು ದುಡ್ಡು ಸಾಕಾಗುತ್ತಾ ಅಜ್ಜಿ ನಿನಗೆ ಅಂತೆಲ್ಲ ಕೇಳೋರು. ಸಾಕು, ಎಷ್ಟಿದೆಯೋ ಅಷ್ಟು ಅಂತ ಹೇಳೋಳು. ಹೀಗೆ ಆ ಚಳಿಗಾಲದ ದಿವಸ ಒಂದು ದಿವಸ ಹೋದ್ಲು ಕಾಡಿಗೆ, ಸೌದೆ ಕಡ್ಕೊಂಡು ಬಂದಳು. ಆಮೇಲೆ ಬುಟ್ಟಿ ತೊಗೊಂಡು
ಹೋದ್ಲು. ಹಣ್ಣು ತೊಗೊಂಬರ್ಬೇಕಲ್ಲ. ಹೋದ್ಲು. ಒಂದು ಹಣ್ಣೇ ಸಿಗ್ತಾ ಇಲ್ಲ. ಅರೆ ಇದೇನಿದು, ನೆನ್ನೆನೂ ಎಷ್ಟೊಂದು ಹಣ್ಣು ಸಿಕ್ಕಿತ್ತು, ಇವತ್ತು ಒಂದೂ ಹಣ್ಣಿಲ್ವಲ್ಲ, ಏನಾಯಿತು ಅಂದ್ಕೊಂಡು ಕಾಡಲ್ಲಿ ತುಂಬ ಮುಂದಕ್ಕೆ ಹೋದ್ಲು. ಅಷ್ಟು ಹೋದ್ರೂ ಒಂದೇ ಒಂದು ಹಣ್ಣು ಸಿಗಲಿಲ್ಲ ಅಜ್ಜಿಗೆ. ಇವತ್ತು ಹೀಗಾಗಿ ಹೋಯ್ತಾ, ಇವತ್ತು ಹಣ್ಣಿಲ್ವಾ, ಸರಿ ಅಂದ್ಕೊಂಡು ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಕೂತ್ಕೊಂಡ್ಳು. ದಿನ ಬುಟ್ಟಿಗೆ ಧನ್ಯವಾದ ಹೇಳ್ತಾ ಇದ್ಲಲ್ಲ, ಇವತ್ತೂ ಹೇಳಿದ್ಲು. ಖಾಲಿ ಬುಟ್ಟಿಗೆ ಧನ್ಯವಾದ ಅಂತ ಕೃತಜ್ಞತೆಯನ್ನು ಅರ್ಪಿಸಿದ್ಲು. ಸರಿ, ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ಲು. ಆ ಕಡೆಯಿಂದ ಒಬ್ಬ ಮನುಷ್ಯ ನಡಿಲಾರದೆ ನಡ್ಕೊಂಡು ಬರ್ತಾ ಇದ್ದ. ತುಂಬ ಸುಸ್ತಾಗ್ಬಿಟ್ಟಿದ್ದ. ಬಾಯಾರಿಕೆ, ಹಸಿವು ಎಲ್ಲ ಅವನು ಸೋತು ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಅವನ ಅಜ್ಜಿ ನೋಡಿದ ತಕ್ಷಣ, ಅಜ್ಜಿ ನಿನ್ನ ಹತ್ರ ಏನಾದರೂ ತಿನ್ನಕ್ಕಿದೆಯಾ, ನಾನು ಊಟ ಮಾಡಿ 3 ದಿವಸ ಆಗೋಯ್ತು ಅಂತ. ಅಜ್ಜಿ ಪಕ್ಕದಲ್ಲೇ ಬುಟ್ಟಿ ಇತ್ತು. ನೋಡ್ದ, ಅದರೊಳಗೆ ಖಾಲಿ ಬುಟ್ಟಿ. ಅಯ್ಯೋ, ನಿನ್ನ ಹತ್ರನೂ ಏನೂ ಇಲ್ವಾ? ಅಯ್ಯೋ, ಆಗಲ್ಲ ನನ್ನ ಕೈಲಿನ್ನು, ನಾನು ಸತ್ತು ಹೋಗೋದೇನೆ ಇನ್ನು, ಹಸುವು ನನಗಿನ್ನಿರೋಕ್ಕಾಗಲ್ಲ ಅಂದ. ಆವಾಗ ಅಜ್ಜಿ, ಪಾಪ ಬಾ ಕೂತ್ಕೋ ಬಾ ಇಲ್ಲಿ, ಅಷ್ಟೊಂದು ಯೋಚನೆ ಮಾಡಬೇಡ ಅಂದ್ಬಿಟ್ಟು ತನ್ನ ಸೀರೆ ಸೆರಗಿಗೆ ಅವಳು ಬೆಳಗ್ಗೆ ಮಾಡಿದ್ದು ಒಂದು ರೊಟ್ಟಿನ ಗಂಟು ಹಾಕ್ಕೊಂಡು ಬಂದಿದ್ಲು. ಅಕಸ್ಮಾತಾಗಿ ಹಣ್ಣು ಸಿಗದೆ ಹೋದರೆ ವಾಪಸ್ ಕಾಡಿಂದ ಹೋಗೋವರೆಗಾದರೂ ಸ್ವಲ್ಪ ತ್ರಾಣ ಬೇಕಲ್ಲ, ಅದಕ್ಕೆ ಒಂದು ರೊಟ್ಟಿ ತೊಗೊಂಬಂದಿದ್ಲು. ಅದನ್ನು ತೆಗೆದು ಆ ಮನುಷ್ಯನಿಗೆ ಕೊಟ್ಲು. ತಗೋಪ್ಪ, ತಿನ್ನು, ರೊಟ್ಟಿ ತಿನ್ನು ಅಂತ. ಅವನ ಕಣ್ಣು ಅರಳಿಬಿಡ್ತು. ಒಂದು ರೊಟ್ಟಿ, ಅಬ್ಬಾ ನನ್ನ ಭಾಗ್ಯನೇ ಅಂದ್ಬಿಟ್ಟು ಅದನ್ನು ತಗೊಂಡು ತಿಂದ. ತುಂಬ ತೃಪ್ತಿ ಆಯಿತು ಅವನಿಗೆ. ನೀರಲ್ಲಿ ಮುಳುಗ್ತಾ ಇದ್ದವನಿಗೆ ಹುಲ್ಕಡ್ಡಿ ಆಸರೆ ಅಂತಾರಲ್ಲ, ಆ ತರಹ, ಅಜ್ಜಿ ಎಂಥ ಸಹಾಯ ಮಾಡಿಬಿಟ್ಟೆ ನೀನು, ನನ್ನನ್ನು ಉಳಿಸ್ಬಿಟ್ಟೆ ಅಜ್ಜಿ ಅಂದ. ಆಮೇಲೆ ಅಜ್ಜಿ ಹೇಳಲು, ನೋಡಪ್ಪ, ನೀನು ತುಂಬ ಸುಸ್ತಾಗಿದೆಯಾ, ನನಗೆ ಇಲ್ಲಿ ಒಳಗಡೆ ದಾರಿಯಿಂದ ನಮ್ಮ ಮನೆಗೆ ಹೋಗೋಕ್ಕೆ ಹತ್ತಿರದ ದಾರಿ ಗೊತ್ತು, ನಾನು ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬಾ, ಸ್ವಲ್ಪ ಸುಧಾರಿಸ್ಕೋ, 1-2 ದಿನ ನಮ್ಮ ಮನೇಲಿದ್ದು ಆಮೇಲೆ ನಿನಗೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಪ್ಪ ಅಂತ ಹೇಳಿದ್ಲು. ಹೌದಾ ಅಜ್ಜಿ, ಆಗಲಿ ಅಜ್ಜಿ, ಬರ್ತೀನಿ ನಿನ್ನ ಜೊತೆಲಿ ಅಂತ. ಆಮೇಲೆ ಅಜ್ಜಿ ಆ ಖಾಲಿ ಬುಟ್ಟಿಗೆ ಇನ್ನೊಂದು ಸರ್ತಿ ಧನ್ಯವಾದ ಹೇಳಿದ್ಲು. ಯಾಕೆ? ಅವಳು ಹೇಳಿದ್ಲು, ನೋಡು, ನೀನು ಖಾಲಿಯಾಗಿದ್ದರಿಂದ ನಾನು ಕಾಡಲ್ಲಿ ಇಷ್ಟು ದೂರ ಬಂದೆ, ನನಗೆ ಮೊದಲೇ ಹಣ್ಣು ಸಿಕ್ಬಿಟ್ಟಿದ್ದರೆ ನಾನು ಅಲ್ಲೇ ವಾಪಸ್ ಹೊರಟೋಗ್ತಾ ಇದ್ದೆ. ಆದರೆ ನೀನು ಖಾಲಿಯಾಗಿದ್ದರಿಂದ ನಾನು ಇಲ್ಲಿವರೆಗೂ ಬರೋಕ್ಕಾಯ್ತು. ಆಮೇಲೆ ಈ ವ್ಯಕ್ತಿಗೆ ಒಂದು ಸ್ವಲ್ಪನಾದರೂ ಸಹಾಯ ಮಾಡೋಕ್ಕಾಯ್ತು, ನನಗೆ ಧನ್ಯವಾದ ಅಂತ ಹೇಳಿದ್ಲು. ಆ ಮನುಷ್ಯನಿಗೆ ಆಶ್ಚರ್ಯ ಆಗೋಯ್ತು. ಅಪ್ಪಪ್ಪ, ಖಾಲಿ ಬುಟ್ಟಿಗೆ ಧನ್ಯವಾದ ಹೇಳ್ತಾಳಲ್ಲ, ನಿಜಾನೇ, ನನಗೂ ಇಷ್ಟೊತ್ತು ಬಹಳ ಬೇಸರ ಆಗ್ತಾಯಿತ್ತು. ಆದರೆ ಈಗ ಅಜ್ಜಿ ಹೇಳಿದ ನಿಜ, ನನಗೆ ಅವಳು ರೊಟ್ಟಿ ಕೊಟ್ಲಲ್ಲ, ಎಷ್ಟು ಸಹಾಯ ಆಯಿತು. ಧನ್ಯವಾದ, ರೊಟ್ಟಿಗೆ ಧನ್ಯವಾದ, ಅಜ್ಜಿಗೆ ಧನ್ಯವಾದ, ಖಾಲಿ ಬುಟ್ಟಿಗೆ ಧನ್ಯವಾದ ಅಂತ ಹೇಳ್ಕೊಂಡ. ಆಮೇಲೆ ಅಜ್ಜಿ ಅವನನ್ನು ಮನೆಗೆ ಕರ್ಕೊಂಡು ಹೋದ್ಲು. ಮನೆಗೆ ಹೋಗಿ ಅವಳಿಗೆ ಇನ್ನೊಂದು ಸ್ವಲ್ಪ ಅವನಿಗೆ ಊಟ ಎಲ್ಲ ಕೊಟ್ಬಿಟ್ಟು, ಬಿಸಿಯಾಗಿ ಹಾಲು ಕೊಟ್ಟು, ಅವನಿಗೆ ಮಲಕ್ಕೊಳ್ಳೋಕ್ಕೆ ಬೆಚ್ಚಗಿನ ರಗ್ಗು ಎಲ್ಲ ಕೊಟ್ಟು ಮಲಗಿಸಿದ್ಲು. ಅವನು ಆರಾಮವಾಗಿ ಮಲ್ಕೊಂಡು ನಿದ್ದೆ ಮಾಡ್ದ. ಅವನು ಇನ್ನೂ 1-2 ದಿನ ಅಜ್ಜಿ ಮನೇಲೇ ಉಳ್ಕೊಂಡ, ಆಯಾಸ ಎಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ. ಆವಾಗ ಆ ಕಡೆ ಈ ಕಡೆ ಮನೆಯವರೆಲ್ಲ, ಏನಜ್ಜಿ ನಿಂದು ನಿನಗೇ ತಿನ್ನಕ್ಕಿಲ್ಲ, ಏನೋ ಅಲ್ಪ ಸ್ವಲ್ಪ ದುಡಿತೀಯ, ಅದರಲ್ಲಿ ಯಾವನ್ನೋ ಅಪರಿಚಿತನ ಬೇರೆ ಕರ್ಕೊಂಬಂದು ಇಟ್ಕೊಂಡಿದ್ದೀಯಲ್ಲ, ಬುದ್ಧಿ ಇದೆಯಾ ಅಜ್ಜಿ ನಿನಗೆ ಅಂತ. ಆದರೆ ಅಜ್ಜಿ ಹೇಳಿದ್ಲು, ಆ ಥರ ಎಲ್ಲ ಏನೂ ಇಲ್ಲ,
ಭಗವಂತ ಕೊಡ್ತಾನೆ, ಅವನು ಕೊಟ್ಟಿದ್ದನ್ನೇ ನಾನು ಕೊಡೋದು, ನನ್ನ ಹತ್ರ ಇನ್ನೇನು ಬರುತ್ತೆ. ಅವನಿಗೆ ಯಾವಾಗ ಕೊಡಬೇಕು ಅನಿಸುತ್ತೋ ಕೊಡ್ತಾನೆ, ಯಾವಾಗ ಸಹಾಯ ಬೇರೆಯವ್ರಿಗೆ ಮಾಡಬೇಕು ಅನಿಸುತ್ತೋ ಆ ಭಾವನೆಯೂ ಅವನೇ ಕೊಡೋದು. ನನ್ನ ಕೈಲೇನು ಸಹಾಯ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾಳೆ. ಏನೋ ವಿಚಿತ್ರದ ಅಜ್ಜಿ ಅನ್ಕೋತಾರೆ ಅವರೆಲ್ಲ. ಆಮೇಲೆ ಈ ವ್ಯಕ್ತಿ ಹೇಳ್ತಾನೆ, ಅಜ್ಜಿ ನಾನಿವಾಗ ಸುಧಾರಿಸ್ಕೊಂಡಿದ್ದೀನಿ, ನಾನು ಒಬ್ಬ ದೊಡ್ಡ ವ್ಯಾಪಾರಿ. ನಾನು ಹಡಗಿನಲ್ಲಿ ವ್ಯಾಪಾರಕ್ಕೆ ಅಂತ ಹೋಗ್ತಾ ಇರೋವಾಗ ನಮ್ಮ ಹಡಗು ಒಂದು ದೊಡ್ಡ ಬಂಡೆಗೆ ಅಪ್ಪಳಿಸ್ಬಿಟ್ಟು ಎಲ್ಲ ನುಚ್ಚು ನೂರಾಗಿ ಹೋಯಿತು. ಅದರಲ್ಲಿದ್ದವರೆಲ್ಲ ಎಲ್ಲೆಲ್ಲಿ ಹೋದರೋ, ನಮ್ಮ ಜೊತೆಗಾರರು ಎಲ್ಲ ಎಲ್ಲೆಲ್ಲಿ ಹೋದರೋ, ಬೇರೆ ಜನರು ಎಲ್ಲ ಎಲ್ಲೆಲ್ಲಿ ಹೋದರೋ ಒಂದೂ ಗೊತ್ತಿಲ್ಲ ಅಜ್ಜಿ. ನಾನು ಹೇಗೋ ಈಜ್ಕೊಂಡು ದಡಕ್ಕೆ ಬಂದು ನೋಡು, ಇಲ್ಲಿ ನಡ್ಕೊಂಡು ಬಂದು ಈ ಕಾಡಲ್ಲಿ ನಿನಗೆ ಸಿಕ್ಕಿದೆ. ನೀನು ನನಗೆ ಸಹಾಯ ಮಾಡಿದೆ. ಈಗ ನಾನು ಮತ್ತೆ ನನ್ನ ಊರಿಗೆ ವಾಪಸ್ ಹೋಗ್ತೀನಿ, ಮತ್ತೆ ಬರ್ತೀನಿ, ನಿನ್ನನ್ನು ನೋಡ್ತೀನಿ ಅಜ್ಜಿ ನಾನು ಅಂತ ಹೇಳಿ ಅಜ್ಜಿಗೆ ನಮಸ್ಕಾರ ಮಾಡಿ ಹೊರಟ. ಅವನು ಹೋದ. ಒಂದು ಸ್ವಲ್ಪ ದಿನಗಳಾಯಿತು. ಆಮೇಲೆ ಮತ್ತೆ ಬಂದ. ಅವನು ತನ್ನ ಜೊತೆಯಲ್ಲಿ ಸಾಕಷ್ಟು ಹಣ ತೊಗೊಂಡು ಬಂದಿದ್ದ. ಆಮೇಲೆ ಬೇರೆ ಬೇರೆ ಉಡುಗೊರೆಗಳನ್ನು ತಂದಿದ್ದ ಅಜ್ಜಿಗೋಸ್ಕರ. ಅಜ್ಜಿಗೆ ಹೇಳ್ದ, ನೀನು ನನಗೆ ಮಾಡಿದ ಸಹಾಯ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಅಜ್ಜಿ. ನಾನು ಆಗಾಗ ಬರ್ತಾ ಇರ್ತೀನಿ, ನಿನ್ನನ್ನು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅದನ್ನೆಲ್ಲ ಅಜ್ಜಿಗೆ ಕೊಟ್ಬಿಟ್ಟು ಮತ್ತೆ ಹೋದ. ಇನ್ನೂ ಒಂದಷ್ಟು ದಿನಗಳು ಕಳೆದವು. ಆಗ ಅವನು ಮತ್ತೆ ಬಂದ. ಈ ಸರ್ತಿ ಅವನ ಜೊತೆಯಲ್ಲಿ ಯಾರು ಬಂದರು ಗೊತ್ತಾ? ಅಜ್ಜಿಯ ಮಗಳು ಬಂದು. ಅವನು ಆ ವ್ಯಾಪಾರಿ ಅಜ್ಜಿಯ ಮಗಳು ಜಾತ್ರೆಯಲ್ಲಿ ಕಳೆದು ಹೋಗಿದ್ಲು ಅನ್ನೋದನ್ನು ಅಜ್ಜಿಯಿಂದ ಕೇಳಿ ತಿಳ್ಕೊಂಡಿದ್ದ. ಅವನು ಅದನ್ನು ಮರ್ತಿರಲಿಲ್ಲ. ಅವನು ವಾಪಸ್ ಹೋದ್ಮೇಲೆ ಆ ಹುಡುಗಿಗೋಸ್ಕರ ಹುಡುಕಿಸ್ದ. ಆ ಹುಡುಗಿ ಹೆಸರೆಲ್ಲ ಹೇಳಿದ್ಲು ಅಜ್ಜಿ. ಅವಳನ್ನು ಹುಡುಕಿಸಿ ಅವನಿಗೆ ಬೇಕಾದಷ್ಟು ಜನ ಪರಿಚಯ ಇದ್ದರು. ಹಾಗೆ ಹುಡುಕಿಸಿ ಅಂತೂ ಇಂತೂ ಅಜ್ಜಿ ಮಗಳನ್ನು ಪತ್ತೆ ಹಚ್ಚಿದ. ಅವಳಿಗೆ ಮದುವೆಯಾಗಿ ಅವಳು ಗಂಡ 2 ಮಕ್ಕಳ ಜೊತೆಯಲ್ಲಿ ಸುಖವಾಗಿದ್ಲು. ಇವನು ಅಜ್ಜಿಯ ವಿಷಯ ಎಲ್ಲ ಹೇಳಿ ಆ ಮಗಳನ್ನು ಕರ್ಕೊಂಡು ಬಂದ. ಅಜ್ಜಿಗಂತೂ ತುಂಬ ಸಂತೋಷ ಆಗೋಯ್ತು. ಒಬ್ಬ ಎಂಥ ಸಹಾಯ ಮಾಡಿಬಿಟ್ಯಪ್ಪ ನೀನು ನನಗೆ. ಆಚೆ ಈಚೆ ಮನೆಯವರೆಲ್ಲ ಕೇಳೋರು, ಅಯ್ಯೋ ಏನಜ್ಜಿ ನೀನು, ಯಾರೂ ಇಲ್ಲ ನಿನಗೆ, ಹೇಗಿರ್ತೀಯೋ ಅಂತ. ನೋಡಿದ್ರೆ ನನ್ನ ಮಗಳನ್ನು ನನಗೆ ದೊರಕಿಸ್ಕೊಟ್ಬಿಟ್ಯಲ್ಲಪ್ಪ, ನೀನೇ ದೇವರಪ್ಪ, ಭಗವಂತ ನಿನ್ನ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳಿದ್ಲು. ಮಗಳಿಗೆ ತುಂಬ ಸಂತೋಷ ಆಗೋಯ್ತು. ಅವಳು ಹೇಳಿದ್ಲು, ಅಮ್ಮ ನೀನು ಇಷ್ಟು ದಿವಸ ಒಬ್ಬಳೇ ಇದ್ದಿದ್ದು ಸಾಕು, ಈಗ ನೀನು ನಮ್ಮ ಜೊತೆನಲ್ಲೇ ಇರು ಅಂತ ಹೇಳಿ ಅಜ್ಜಿನ ತನ್ನ ಜೊತೆಗೆ ಕರ್ಕೊಂಡು ಹೋಗಿ ಇಟ್ಕೊಂಡ್ಳು. ಅಜ್ಜಿ ಮೊದಲೂ ಸಂತೋಷವಾಗಿದ್ಲು, ಈಗ ಇನ್ನೂ ಹೆಚ್ಚು ಸಂತೋಷವಾಗಿ ಭಗವಂತನಿಗೆ ಕೃತಜ್ಞತೆ ಹೇಳ್ತಾ ಮಗಳ ಜೊತೆಯಲ್ಲಿ ಇದ್ಲು. ಇದು ಕಥೆ ಮಕ್ಕಳೇ. ಇದರಿಂದ ಏನು ಕಲ್ತ್ಕೋತೀವಿ ನಾವು ಭಗವಂತನಿಗೆ ಸದಾ ಕೃತಜ್ಞರಾಗಿರಬೇಕು. ನಮಗೆಷ್ಟೆಲ್ಲ ಕೊಟ್ಟಿದ್ದಾನಲ್ವಾ, ಈ ಗಾಳಿ, ನೀರು, ಭೂಮಿ, ಬೆಂಕಿ, ಆಕಾಶ, ಈ ಪಂಚಭೂತಗಳು ನಮಗೆ ಎಷ್ಟೊಂದು ಸಹಾಯಕ. ಆಮೇಲೆ ನಮ್ಮ ತಂದೆ ತಾಯಿಗಳು, ನಮ್ಮ ಗೆಳೆಯರು, ನಮ್ಮ ನೆಂಟರಿಷ್ಟರು ಇವರೆಲ್ಲರ ಎಷ್ಟು ಸಹಾಯ ಮಾಡ್ತಾರಲ್ವ ಸಮಯ ಅಂದರೆ. ಇದೆಲ್ಲ ಯಾರು ಕೊಟ್ಟಿರೋದು? ಆ ಭಗವಂತನೇ ಕೊಟ್ಟಿರೋದು. ಹಾಗಾಗಿ ನಾವು ಯಾವಾಗಲೂ ಅವನಿಗೆ ಕೃತಜ್ಞರಾಗಿರಬೇಕು. ನಮ್ಮ ಕೆಲಸಗಳನ್ನೆಲ್ಲ ನಾವು ಕರ್ತವ್ಯಗಳನ್ನೆಲ್ಲ ಯಾವತ್ತೂ ಚಾಚೂ ತಪ್ಪದೆ ಮಾಡಬೇಕು. ಒಳ್ಳೆ ಭಾವನೆ ಇಟ್ಕೊಂಡಿರಬೇಕು. ಸದಾ ಅವನಿಗೆ ಕೃತಜ್ಞತಾ ಭಾವದಿಂದ ಇದ್ದು ನಾವು ಕೆಲಸ ಮಾಡ್ತಾಯಿದ್ರೆ ನಮಗೆ ಅವನು ಇನ್ನೂ ಹೆಚ್ಚು ಹೆಚ್ಚು ಉಡುಗೊರೆಗಳನ್ನು ಕೊಡ್ತಾನೆ. ಮುಖ್ಯವಾಗಿ ನಮಗೆ ಮಾನಸಿಕ ಶಾಂತಿಯನ್ನು, ಆನಂದವನ್ನು ಕೊಡ್ತಾನೆ.
ಇದು ನಮಗೆ ಈ ಅಜ್ಜಿಯ ಕಥೆಯಿಂದ ಗೊತ್ತಾಯಿತು. ಹಾಗಾಗಿ ನಾವು ಸದಾ ಕೃತಜ್ಞರಾಗಿರೋಣ ಅಲ್ವಾ? ಅದರಿಂದ ನಮಗೆ ಎಷ್ಟೊಂದು ಸಂತೋಷ ಸಿಗುತ್ತೆ, ಹೌದು ತಾನೇ? ಇಲ್ಲಿಗೆ ಕಥಾ ಸಮಯವನ್ನು ಮುಗಿಸೋ ಸಮಯ ಬಂತು ಪ್ರಾರ್ಥನೆಯೊಂದಿಗೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.